ಮಾಡಿ ಮಾಡಿ ಕೆಟ್ಟೆನಯ್ಯ ಮನನಿ ಚಲವಾಗದೆ ನೀಡಿ ನೀಡಿ ಕೆಟ್ಟೆನಯ್ಯ ಮಾಡಿ ಮಾಡಿ ಕೆಟ್ಟೆನಯ್ಯ ಮನನಿ ಚಲವಾಗದೆ ನೀಡಿ ನೀಡಿ ಕೆಟ್ಟೆನಯ್ಯ ನೀಡಿ ನೀಡಿ ಕೆಟ್ಟೆನಯ್ಯ ನಿಜ ನಿಚ್ಚಲವಾಗದೆ ಮಾಡಿ ಮಾಡಿ ಕೆಟ್ಟೆನಯ್ಯ ಮನನಿ ಚಲವಾಗದೆ ನೀಡಿ ನೀಡಿ ಕೆಟ್ಟೆನಯ್ಯ ನೀಡಿ ನೀಡಿ ಕೆಟ್ಟೆನಯ್ಯ ನಿಜ ನಿಚ್ಚಲವಾಗದೆ ಮಾಡಿ ಮಾಡಿ ಕೆಟ್ಟೆನಯ್ಯ ಮನನಿ ಚಲವಾಗದೆ ನಿಜ ಗುಣವ ತೋರಿಸಯ್ಯ
जय मंगलम जय नमः पार्वती पते शिवर हर महादेव। हेलो हेलो सांब जय नमः पार्वती पते शिवर हर हर महादेव। श्री गुरु पट्टे बसवेश्वर महाराज की जय। श्री गुरु बसवेश्वर महाराज की जय। श्री अकमादेवी ताई महाराज की जय। जय मंगलम जय नमः पार्वती पते शिवर हर महादेव। महादेव तस्मै श्री गुरवे 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 नमः। ವೇದಿಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯಸ್ಥಳಕ್ಕೆ ಗುರು ಹಾಗೆ ದಾಯಬೇಡಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಥಮದಲ್ಲಿ ಎಲ್ಲ ಸಂತ ಮಹಾಂತರನ್ನ, ಬಸವಾದಿ ಶಿವಶರಣರನ್ನ, ರೇಣುಕಾದಿ ಪಂಚಾಚಾರ್ಯರನ್ನ, ಈ ನಾಡು ಕಂಡಂತಹ ಅಪರೂಪದ ತ್ಯಾಗಯೋಗಿ ಶಿವಯೋಗಿ
ಪಂಡಿತ ಪಂಚಾಕ್ಷರಿ ಗವಾಯಿಗಳವರನ್ನ, ಪುಟ್ಟರಾಜ ಗವಾಯಿಗಳವರನ್ನ ಈ ಲೋಕಕ್ಕೆ ಕೊಡುವುದರ ಮೂಲಕವಾಗಿ ಈ ಸಂಗೀತ ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಿಸಿರುವಂತಹ ಮಹಾಸಂತ ಅಪ್ಪ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳವರನ್ನ ಭಕ್ತಿಯಿಂದ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಜಗದ್ಗುರು ಕೊಟ್ಟೂರೇಶ್ವರರನ್ನ, ಸಂಗನ ಬಸವೇಶ್ವರರನ್ನ ಸ್ಮರಣೆ ಮಾಡಿಕೊಳ್ತಾ ಇವತ್ತು ಈ ನಮ್ಮ ಬಳ್ಳಾರಿ ಮಹಾನಗರದ ಪವಿತ್ರ ಸುಕ್ಷೇತ್ರವಾಗಿರುವಂತಹ ಸುತ್ತಮುತ್ತಲ ಗ್ರಾಮಗಳಲ್ಲಿಯೇ ಶ್ರೇಷ್ಠವಾದಂತಹ ಪವಿತ್ರ ಕ್ಷೇತ್ರ ಎನಿಸಿಕೊಂಡು ಸಾವಿರಾರು ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತಾ ಬಳಲಿ ಬಂದ ಎಲ್ಲ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡುತ್ತಿರುವಂತಹ ಈ ಭಾಗದ ದೈವವಾಗಿರುವಂತಹ ಶ್ರೀ ಗುರು ಕಟ್ಟೆ ಬಸವೇಶ್ವರ ಸ್ವಾಮಿಯನ್ನ ಭಕ್ತಿಯಿಂದ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಗ್ರಾಮದ ಎಲ್ಲ ದೈವವನ್ನು ಸಹಿತ ಭಕ್ತಿಯಿಂದ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಇವತ್ತು ಇಂತಹ ಪವಿತ್ರವಾದಂತಹ ದಿವ್ಯ ಕ್ಷೇತ್ರದಲ್ಲಿ ಇಂತಹ ಪವಿತ್ರವಾದಂತಹ ಭಗವಂತನ ಸನ್ನಿಧಾನದಲ್ಲಿ ಇಂತಹ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಹೂವಿನ ರಥೋತ್ಸವ ಮತ್ತು ಮುತ್ತಿನ ರಥೋತ್ಸವದ ಶುಭ ಸಂದರ್ಭದ ಪೂರ್ವಭಾವಿಯಾಗಿ ಹಮ್ಮಿಕೊಂಡಿರುವಂತಹ ಆಧ್ಯಾತ್ಮದ ಪ್ರವಚನ ಇಂತಹ ಪವಿತ್ರ ಕ್ಷಣಗಳಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರುವಂತಹ ಗ್ರಾಮದ ಸಮಸ್ತ ದೈವವನ್ನು ಸಹಿತ ಭಕ್ತಿಯಿಂದ ನಮಿಸುತ್ತಾ ಈ ಒಂದು ಪವಿತ್ರವಾದಂತಹ ಅಧ್ಯಾತ್ಮದ ಪ್ರವಚನದ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ ಸಂಗೀತದ ಸೇವೆಯನ್ನು ನೀಡುತ್ತಿರುವಂತಹ ನಾಡಿನ ಖ್ಯಾತ ಗವಾಯಿಗಳವರಲ್ಲಿ ಓರ್ವರಾಗಿ ಗುರುಗಳ ಸೇವೆಯನ್ನ ತನಮುಟ್ಟಿ ಮನಮುಟ್ಟಿ ಮಾಡಿ ಆ ಮಹಾನ್ ತಾಯಿ ಶಾರದೆಯನ್ನು ಒಲಿಸಿಕೊಂಡು ಬಹಳ ಅದ್ಭುತವಾದಂತಹ ಸಂಗೀತದ ಸೇವೆಯನ್ನು ನೀಡುತ್ತಾ ನಿಮ್ಮೆಲ್ಲರಿಗೆ ಅನೇಕ ಸಂತರ ಮಹಾಂತರ ದಾಸರ ತತ್ವಗೀತೆಗಳನ್ನು ಉಣಬಡಿಸುತ್ತಿರುವಂತಹ ನಾಡಿನ ಖ್ಯಾತ ಗವಾಯಿಗಳವರಲ್ಲಿ ಓರ್ವರಾಗಿರುವಂತಹ ಶ್ರೀಯುತ ಶರಣಕುಮಾರ್ ಗವಾಯಿಗಳವರಲ್ಲಿಯೂ ಸಹಿತ ಶರಣಾರ್ಥಿಗಳನ್ನು ತಿಳಿಸಿ ಬಹಳ ಅದ್ಭುತವಾಗಿ ಮಾಂತ್ರಜಾಲಿಕವಾಗಿ ಎಲ್ಲರನ್ನ ಮಂತ್ರ ಮುಗ್ಧರನ್ನಾಗಿಸುವಂತೆ ಸಂಗೀತದ ಸೇವೆಯನ್ನ ನೀಡುತ್ತಿರುವಂತಹ ನಾಡಿನ ಖ್ಯಾತ ತಬಲಾವಾದಕರಲ್ಲಿ ಓರ್ವರಾಗಿ ಸಂಗೀತದ ಸೇವೆಯನ್ನು ನೀಡುತ್ತಿರುವಂತಹ ತಬಲಾ ಸೇವೆಯನ್ನು ನೀಡುತ್ತಿರುವಂತಹ ಶ್ರೀಯುತ ವೀರೇಶಣ್ಣನವರಲ್ಲಿಯೂ ಸಹಿತ ಶರಣಾರ್ಥಿಗಳನ್ನು ತಿಳಿಸಿ ಇಂತಹ ಒಂದು ಪವಿತ್ರವಾದಂತಹ ಭಗವಂತನ ಸನ್ನಿಧಾನದಲ್ಲಿ ಒಂದಿಷ್ಟು ಮಹಾತ್ಮರ ಚಿಂತನೆಯನ್ನ ಮಹಾತ್ಮರ ನುಡಿಗಳನ್ನ ಆಧ್ಯಾತ್ಮದ ನುಡಿಗಳನ್ನ ಕೇಳಿಕೊಂಡು ನಮ್ಮ ಜೀವನವನ್ನ ಸರ್ವಾಂಗ ಸುಂದರವನ್ನಾಗಿ ಮಾಡಿಕೊಳ್ಳೋಣ ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಆಗಮಿಸಿರುವಂತಹ ಈ ಒಂದು ಎತ್ತಿನ ಬುಗಿಹಾಳದ ಸಮಸ್ತ ಹಿರಿಯರೇ, ದೈವವೇ, ತಾಯಂದರೇ, ಅಲ್ಲದೆ ನಮ್ಮ ಇಬ್ರಾಹಿಂಪುರ ಆದಿಯಾಗಿ ಸುತ್ತಮುತ್ತಲ ಗ್ರಾಮಗಳಿಂದ ಬಂದಿರುವಂತಹ ಸಕಲ ಸದ್ಭಕ್ತರೇ, ಒಟ್ಟಾರೆಯಾಗಿ ಈ ಒಂದು ಪವಿತ್ರವಾದಂತಹ ಕ್ಷಣದಲ್ಲಿ ಆಗಮಿಸುವಂತಹ ಸಕಲ ಸದ್ಭಕ್ತರೇ, ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು. ಏನ್ ಮಾಡ್ಬೇಕ್ರಿ? ಶರಣಾರ್ಥಿ ಅಂದಾಗ ಹೇಳ್ಬೇಕು. ಇದು ನಮ್ಮ ಹಿರಿಯರು ಕಲಿಸಿಕೊಟ್ಟಿರುವಂತಹ ಸಂಪ್ರದಾಯ. ಒಮ್ಮೆ ಹೇಳಿದ್ರೆಲ್ಲರೂ, ಆಗಮಿಸಿರುವಂತಹ ಸಕಲ ಸದ್ಭಕ್ತರಿಗೆ ಶರಣಾರ್ಥಿಗಳು, ಶರಣಾರ್ಥಿಗಳು, ಶರಣಾರ್ಥಿಗಳು. ಇವತ್ತು ಭಗವಂತ ನಮಗಾಗಿ ಈ ಭೂಮಿಯಲ್ಲಿ ಏನೆಲ್ಲವನ್ನ ಸೃಷ್ಟಿ ಮಾಡಿಬಿಟ್ಟಾನೆ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳ ಏನೆಂಬೆ ರಾಮನಾಥ ಅಂತ
ನಾವು ಬದುಕುವುದಕ್ಕಾಗಿ ಈ ಭೂಮಿಯ ಮೇಲೆ ಏನೇನು ಬೇಕು ಎಲ್ಲವನ್ನು ಸೃಷ್ಟಿ ಮಾಡಿಬಿಟ್ಟನ ಭಗವಂತ. ಚೆನ್ನಾಗಿರುವಂತ ಗಾಳಿ, ಕುಡಿಯೋದಕ್ಕೆ ನೀರು, ತಿನ್ನೋದಕ್ಕೆ ಅನ್ನ, ಏನೆಲ್ಲವನ್ನು ಸೃಷ್ಟಿ ಮಾಡಿ ಮಗು ತಾಯಿಯ ಗರ್ಭದೊಳಗಿರುವಾಗ ತಾಯಿ ಎದೆಯಲ್ಲಿ ಹಾಲಿರೋದಿಲ್ಲ. ಆದ್ರೆ ಮಗು ಈ ಭೂಲೋಕಕ್ಕೆ ಬಂದು ಒಂದೇ ಒಂದು ಕ್ಷಣದಲ್ಲಿ ತಾಯಿಯ ಎದೆಯೊಳಗ ಮಗುವಿಗಾಗಿ ಹಾಲು ಆ ಭಗವಂತ ಕರುಣಿಸ್ತಾನ ಅಂತಂದ್ರೆ ಎಂತಹ ಅದ್ಭುತವಾದಂತಹ ಸೃಷ್ಟಿ ಅನ್ನುವಂಥದ್ದನ್ನ ನಾವೆಲ್ಲ ಸ್ಮರಣೆಯನ್ನ ಮಾಡಬೇಕು. ಅಂತಹ ಭಗವಂತ ನಮಗಾಗಿ 24 ತಾಸು ಸಮಯವನ್ನು ಕೊಟ್ಟನಲ್ರಿ. ಮತ್ತೆ ಯಾರಿಗಾರಿ 20 ತಾಸು, 19 ತಾಸು, 18 ತಾಸು ಅದಾವಲ್ಲ. ಈ ಭೂಮಿಯ ಮೇಲೆ ಹುಟ್ಟಿರುವಂತಹ ಪ್ರತಿಯೊಬ್ಬರಿಗೂ ಸಹಿತ 24 ತಾಸು ಸಮಯವನ್ನು ಕೊಟ್ಟಾನಂದ ಮೇಲೆ ಮತ್ತೆ ನಾವು ಸಹಿತ ಆತನಿಗಾಗಿ ಅಟ್ಲೀಸ್ಟ್ 1 ತಾಸಾದ್ರೂ ಕೊಡ್ಬೇಕಲ್ರಿ. ಇದಕ್ಕೆ ಯಾರೂ ಹೊಂದಿಲ್ಲ. ಯವ್ವ ನಿಮಗೆ ಕೊಡ್ಬೇಕಲ್ಲ. ಆತನಿಗಾಗಿ 1 ತಾಸಾದ್ರೂ ಮೀಸಲು ಇಡುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಕೇವಲ 24 ತಾಸು ಬರೀ ಹೊಲ ಮನೆ ಹೆಂಡತಿ ಸಂಸಾರ ಗಂಡ ಹೆಂಡತಿ ಅದು ಇದು ಬರೀ ಇನ್ನೊಬ್ಬರ ಬಗ್ಗೆನೇ ಹೋಯ್ತು, ಜೀವನನೇ ಇದರಾಗ ಹೋಯ್ತು ನಮ್ದು. ಆದ್ರೆ ಒಳ್ಳೆಯ ನುಡಿಗಳನ್ನ ಒಳ್ಳೆಯ ಚಿಂತನೆಗಳನ್ನ ಕೇಳುವುದು ಯಾವಾಗ? ಇಂಥ ಭಗವಂತನ ಸನ್ನಿಧಾನಕ್ಕೆ ಒಂದು ಸೇವೆ ಮಾಡುವುದಾದ್ರೂ ಯಾವಾಗ ಮಾಡಬೇಕು? ಒಂದಿಷ್ಟು ಭಗವಂತನ ಸೇವೆಯನ್ನು ಮಾಡಬೇಕು, ಚಿಂತನೆಯನ್ನು ಮಾಡಬೇಕು, ಆತನ ನುಡಿಗಳನ್ನ ಕೇಳಬೇಕು ಅನ್ನುವಂತ ಮಾತನ್ನು ಹೇಳ್ತಾ ನಾವು ಪ್ರತಿದಿನದ ಪದ್ಧತಿಯಂತೆ ಭಕ್ತಿಯಿಂದ ಏನ್ ಮಾಡ್ಬೇಕ್ರಿ? ಭಗವಂತನ ನಾಮಸ್ಮರಣೆಯನ್ನು ಮಾಡುವುದರ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಹಳೆಯದಾವಿಲ್ಲ, ಜೆರಾಕ್ಸ್ ಚೀಟಿ ಕೊಟ್ಟಿದ್ದು ಎಲ್ಲದಾವ್ರಿ? ಅದರ ಚಲೋ ಆತ್ರಿ ನೀವು ಕೊಟ್ಟಿದ್ದು ಜೆರಾಕ್ಸ್ ಹಾಳಿ ಕೊಟ್ಟಿದ್ದು. ದಿನ ಮನೆಯೊಳಗ ಮಕ್ಕಳಿಗೆ ನಾಷ್ಟಕ್ಕೆ ಹಾಕೊಡೋದಕ್ಕೆ ಏನಿದ್ದಿಲ್ಲ, ಇಡ್ಲಿ ಸಾಂಬಾರ್ ಹಾಕೊಡೋದಕ್ಕೆ ಏನಿದ್ದಿಲ್ಲ, ಮಂಡಕ್ಕಿ ಹಾಕೊಡೋದಕ್ಕೆ ಏನಿದ್ದಿಲ್ಲ, ಉಪ್ಪಿಟ್ಟು ಹಾಕೊಡೋದಕ್ಕೆ ಏನಿದ್ದಿಲ್ಲ. ಕೊಟ್ಟು ಚಲೋ ಮಾಡಿದ್ರೆ ಅಂತ ಮಂಡಕ್ಕಿ ಉಪ್ಪಿಟ್ಟು ಹಾಕೊಟ್ರಿ ಬೆಳಿಗ್ಗೆ ಮಕ್ಕಳಿಗೆ. ದಿನಾಲು ತಗೊಂಡ್ ಬರ್ಬೇಕಮ್ಮ ಅವೆಲ್ಲ. ನಿಮ್ಮ ಕೈಯಾಗ ಫೋನ್ ಅದಾವಿಲ್ಲ, ಅವನೊಂದಿಷ್ಟು ಫೋಟೋ ಹೊಡ್ಕೊಳ್ಬೇಕು, ನೋಡಿ ಅನ್ನುವಂತಹ ಪ್ರಯತ್ನವನ್ನು ಮಾಡಬೇಕು. ಭಗವಂತ ಇಷ್ಟೆಲ್ಲ ಕೊಟ್ಟನ ಮೇಲೆ ಅವನ ನಾಮಸ್ಮರಣೆಯನ್ನು ಮಾಡಿಲ್ಲ ಅಂದ್ರೆ ಬಾಯಿಗೆ ಅವನಿಗೆ ಕಿಮ್ಮತ್ತು ಬರುತ್ತೆ. ಅದಕ್ಕಾಗಿ ಬಾಯಿಗೆ ಒಂದಿಷ್ಟು ಕಿಮ್ಮತ್ತು ಬರಬೇಕಾದ್ರೆ ಒಂದಿಷ್ಟು ಪವಿತ್ರವಾದಂತಹ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ನಾಳೆ ಮತ್ತೆಲ್ಲರಿಗೂ ಜೆರಾಕ್ಸ್ ಕೊಡ್ತಾರ, ಮತ್ತೆ ನಾಡಿದ್ದು ಎಲ್ಲರೂ ಮನೆಯಾಗ ಮಂಡಕ್ಕಾಗಿ ಮಕ್ಕಳು ಕೊಡ್ಬೇಕು. ಏನ್ರಿ ತಗೊಂಡ್ ಬರ್ಬೇಕು, ಬರ್ಬೇಕು. ದಿನ ಒಂದು ಕೊಡ್ರಿ ಎಲ್ರು ನಾವು. ಈಗ ನಮ್ಮ ಗವಾಯಿಗಳವರಿಂದ ಪ್ರಾರ್ಥನಾ ಗೀತೆ ಎಲ್ಲರೂ ಭಕ್ತಿಯಿಂದ ಅವ್ರ ಅನ್ನಂಗರೆ ಅನ್ನೋದಕ್ಕೆ ಪ್ರಯತ್ನ ಮಾಡಿ. ಈಗ ನಮ್ಮ ಗವಾಯಿಗಳವರಿಂದ ಪ್ರಾರ್ಥನಾ ಗೀತೆ. ಮಾಡು ಮನವೇ ಬಸವ ಸ್ಮರಣೆಯ, ಬಸವ ಸ್ಮರಣೆಯ. ಮಾಡು ಮನವೇ ಬಸವ ಬಸವ ಸ್ಮರಣೆಯ, ಮಾಡು ಮನವೇ ಬಸವ ಸ್ಮರಣೆಯ, ಬಸವ ಸ್ಮರಣೆಯ. ಮಾಡು ಮನವೇ ಬಸವ ಸ್ಮರಣೆಯ, ಹೇ ಬಸವ ಸ್ಮರಣೆಯ. ಮಾಡು ಮನವೇ ಬಸವ ಸ್ಮರಣೆಯ, ಮಾಡು ಮನವೇ ಬಸವ ಸ್ಮರಣೆಯ. ಹರಿವುದಾಗಲಿ ಬವಣೆಯು, ಹರಿವುದಾಗಲಿ ಬವಣೆಯು. ಮಾಡು ಮನವೇ ಬಸವ ಸ್ಮರಣೆಯ, ಮಾಡು ಮನವೇ ಬಸವ ಸ್ಮರಣೆಯ. ಹರಿವುದಾಗಲಿ ಬವಣೆಯು, ಹರಿವುದಾಗಲಿ ಬವಣೆಯು. ತಪ್ಪನೆಣಿಸದೆ ಒಪ್ಪಿಕೊಳ್ಳುವ, ತಪ್ಪನೆಣಿಸದೆ ಒಪ್ಪಿಕೊಳ್ಳುವ. ಅಪ್ಪ ಬಸವನ
ಬಹುಶಃ ಇವತ್ತ ಸ್ವಲ್ಪ ಏನೋ ಪ್ರಭಾವ ಆಗೈತಿ ಅಂತ ಅನ್ಸುತ್ತೆ ನನಗೆ ಯಾಕೋ. ಯಾಕಂದ್ರೆ ನಮ್ಮ ತಾಯಂದಿರು ನಾನು ಬಹಳ ಕಡೆ ನೋಡ್ತಾ ಇದ್ದೆ, ಬಸ್ನಾಗಿಂದು ಹೊರಗೆ ದಬ್ಬ್ಯಾರ, ದಬ್ಬಿರಿಲ್ಲ ಅವ್ವ, ಬಸ್ನಾಗಿಂದು ಹೊರಗೆ ದಬ್ಬಿರಿ, ರಾಷ್ಟ್ರಪತಿ ಸ್ಥಾನದಿಂದ ಹೊರಗೆ ದಬ್ಬಿರಿ, ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ಪ್ರಧಾನಮಂತ್ರಿನೂ ನೀವ ಹಾಕ್ತೀರಿ, ಮುಖ್ಯಮಂತ್ರಿನೂ ನೀವ ಹಾಕ್ತೀರಿ. ಯಾಕಂದ್ರೆ ತಾಯಿ ಅಂತಂದ್ರೆ ಬಹಳ ದೊಡ್ಡವಳು. ಅದನ್ನು ಮತ್ತೆ ನಾಳೆ ನಾಡ್ದು ನೋಡೋಣ. ಇವತ್ತು ಇಷ್ಟು ದಿನ ತಾಯಿಯಿಂದ ನೋಡಿ ನಮಗಂತೂ ಬಹಳ ಸಂತೋಷ ಆಯಿತು ಅಂತ. ಇರಲಿ, ನಿನ್ನೆ ದಿನ ನಾವು ಯಾವ ವಿಚಾರವನ್ನು ಕುರಿತು ಚಿಂತನೆಯನ್ನು ಮಾಡಿದ್ವಮ್ಮ? ಬಹುಶಃ ನಿನ್ನೆ ಬಂದವರು ಅದಿರಲಿಲ್ಲ. ಗುರುವಿನ ಕುರಿತು ನಾವು ಚಿಂತನೆ ಮಂಥನೆಯನ್ನ ಮಾಡಿದ್ವಿ. ಯಾರನ್ನ ಗುರು ಅಂತ ಕಲಿಬೇಕು, ಗುರು ಅಂದ್ರೆ ಹೇಗಿರ್ತಾನ, ಅವನ ಗುಣಲಕ್ಷಣಗಳೇನು, ಎಂತಹ ಗುರುವಿಗೆ ನಾವು ತಲೆಬಾಗಬೇಕು, ಇಂತಹ ಹಲವಾರು ವಿಚಾರಗಳನ್ನ ನಾವೇನ್ ಮಾಡಿದ್ವಿ ನಿನ್ನೆ ದಿನ ಕೇಳಿದ್ವಿ ಅಂತ. ಗುರು ಏನಾದ್ರೂ ಹೇಳ್ತಾನಂದ್ರೆ ಭಕ್ತಿಯಿಂದ ನಂಬುವಂತಹ ಪ್ರಯತ್ನವನ್ನ ಮಾಡಬೇಕು ಅಂತ. ಗುರುವಿನ ವಾಕ್ಯಗಳ ಮೇಲೆ ನಂಬಿಕೆ ಇರಬೇಕು. ನಂಬಿಕೆನೇ ಇಲ್ಲ ಅಂದ್ರೆ ಬದುಕೋದೇ ಕಷ್ಟ, ಹೌದಲ್ರಿ? ಬಹುಶಃ ಬಳ್ಳಾರಿಗೆ ಹೋಗಿರ್ತೀರಿ ನೀವು, ಹೊಸಪೇಟೆಗೆ ಹೋಗ್ಬೇಕಾಗಿರ್ತೈತಿ. ಬಳ್ಳಾರಿಗೆ ಹೋಗಿ ಹೊಸಪೇಟೆ ಬಸ್ ಯಾವ್ದಂತ ತಿಳ್ಕೊಂಡು ಬಸ್ ಹತ್ತಿ ಕುತ್ಕೊಂಡು ಸುಮ್ಮನೆ ಆನಂದವಾಗಿ ಕಳೆದು ಸುಮ್ಮನೆ ಕುತ್ಕೊಂಡ್ರೆ ಆರಾಮ್ ಹೋಗಿ ಹೊಸಪೇಟೆ ಮುಡ್ತೀರಿ. ಬಸ್ ಹತ್ಕೊಂಡು ಕುಂತ ಕೂಡಲೇ ಇವನಿಗೆ ಡ್ರೈವಿಂಗ್ ಲೈಸೆನ್ಸ್ ಐತಿಲ್ಲೋ, ಇವ ಸರಿಯಾಗಿ ಬಸ್ ಹೊಡಿತಾನಿಲ್ಲೋ, ಮತ್ತು ಅಲ್ಲಿರೋ ಇದು ಆಕ್ಸಿಡೆಂಟ್ ಮಾಡಿದ್ರೆ ಹಂಗ, ಹಿಂಗೆಲ್ಲ ವಿಚಾರ ಮಾಡ್ಕೊಂಡು ಕುತ್ಕೊಂಡ್ರೆ ನಿಂತಿರ್ತಾನ. ಇದು ಚೆನ್ನಾಗಿ ಹೋಗಿ ಕರೆಕ್ಟಾಗಿ ಮುಟ್ಟಕ್ಕಾಗುತ್ತಾನ? ಆಗೋದಿಲ್ಲ, ಹೌದಲ್ರಿ? ಎಲ್ಲಿಯೋ ನೀವು ಬೆಂಗಳೂರಿಗೆ ಹೋಗ್ಬೇಕಾಗೈತಿ, ಟ್ರೈನ್ ಹತ್ತೀರಿ, ಇವ ಸರಿಯಾಗಿ ಟ್ರೈನ್ ಕರ್ಕೊಂಡು ಹೋಗ್ತಾನೋ ಇಲ್ಲೋ, ಎಲ್ಲೇ ಅರ್ಧಕ್ಕೆ ಕೈ ಕೊಟ್ರೆ ಹೆಂಗ, ಹಿಂಗೆ ವಿಚಾರ ಮಾಡ್ಕೊಂಡು ಕುತ್ಕೊಂಡ್ರೆ ಏನ್ರಿ? ಸುಮ್ಮನೆ ಆನಂದವಾಗಿ ಇರೋದು. ಭಗವಂತ ಎಲ್ಲಿ ಮುಟ್ಟಿಸ್ಬೇಕು ಮುಟ್ಟಿಸ್ತಾನೆ. ನಂಬಿಕೆ ಅನ್ನೋದು ಬಹಳ ಮುಖ್ಯ, ವಿಶ್ವಾಸ ಅನ್ನೋದು ಬಹಳ ಮುಖ್ಯ. ಎಲ್ಲದರಲ್ಲಿಯೂ ನಂಬಿಕೆ ವಿಶ್ವಾಸ ಅನ್ನೋದು ಬಹಳ ಮುಖ್ಯ ಅಂತ. ನಂಬಿಕೆನೇ ಇಲ್ಲ ಅಂತಂದ್ರೆ ಏನೋ ಮಾಡೋದಕ್ಕಾಗೋದಿಲ್ಲ. ಯಾವನೋ ಒಬ್ಬ ಗುರುಗಳ ಹತ್ರ ಹೋದ್ನ. ಗುರುಗಳ ಹತ್ರ ಹೋಗಿ ಹೇಳಿದ್ನಂತ, ಗುರುಗಳ ನೆಕ್ಸ್ಟ್ ತಿಂಗಳು ನನ್ನ ಮನೆಯೊಳಗ ಮಗನ ಮದುವೆ ಐತಿ, ಮಗನ ಮದುವೆ ಐತಿ, ಆ ಮದುವೆಯನ್ನು ಮಾಡೋದಕ್ಕೆ ದುಡ್ಡಿಲ್ಲ, ಒಂದಿಷ್ಟೇನಾದ್ರೂ ಸಾಲಾಗಿಲ್ಲ ಇದ್ರೆ ಕೊಡ್ರಿ ಅಂತ. ಯಾರ ಹತ್ರ ಹೋಗಿ ನಾವು ಸಾಲ ಕೇಳಕ್ಕ? ಗುರುಗಳ ಹತ್ರ ಹೋಗ್ಯಾನ. ಗುರುಗಳಂದ್ರು, ನಾನು ನೋಡಿದ್ರೆ ಸನ್ಯಾಸಿ ಪಾಮರೆ, ಅದೇನೈತಲ್ಲ ಅಂಬ್ಲಿ ಕಂಬಳಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ ಅಂತ. ಸನ್ಯಾಸಿಯ ನಿಜವಾದ ಆಸ್ತಿ ಯಾವು? ಅಂಬ್ಲಿ. ಅಂಬ್ಲಿ ಅರ್ಥ ಆಗುತ್ತಲ್ಲ? ಅಂಬ್ಲಿ ಅಂದ್ರೆ ಒಂದು ತಟ್ಟೆ ಅಂಬಲಿ, ಕಂಬಳಿ ಒಂದು ಹೊತ್ಕೊಳಕ್ಕೊಂದು ಕಂಬಳಿ. ನಿಜವಾದ ಸನ್ಯಾಸಿ ಆಸ್ತಿ ಮತ್ತೆ ಇರ್ತಾವೆ. ಅಂಬಲಿ ಕಂಬಳಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ ಅಂತ. ನಾನು ನೋಡಿದ್ರೆ ಸನ್ಯಾಸಿ ನನ್ನ ಹತ್ರ ಎಲ್ಲಿ ಬರ್ಬೇಕಪ್ಪ ದುಡ್ಡ ಅಂದ್ರೆ ಅವರು, ಇಲ್ಲಿ ಅಪ್ಪ ಹೆಂಗಾರೆ ಮಾಡೋದು ನನಗೆ ಗೊತ್ತಿಲ್ಲ, ನೀನೇನಾದ್ರೂ ಒಂದಿಷ್ಟು ಇದು ಮಾಡಿಲ್ಲ ಅಂದ್ರೆ ನನ್ನ ಮಗನ ಮದುವೆ ನಿಂದಿರ್ತೈತಿ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿನಿ, ಒಂದಿಷ್ಟು ಕಷ್ಟ ಬಂದೈತಿ, ಒಂದ್ ಸ್ವಲ್ಪ ಏನಾದ್ರೂ ವ್ಯವಸ್ಥೆ ಮಾಡು ಅಂತ ಬೇಡ್ಕೊಂಡ ಗುರುಗಳಿಗೆ. ಗುರುಗಳಂದ್ರು ಸ್ವಲ್ಪ ಆ ಕಡೆ ಈ ಕಡೆ ನೋಡಿದ್ರು, ಬಹಳ ತ್ರಾಸ ಐತಿ, ಮದುವೆ ನಿಮ್ಮ ಮನೆಯೊಳಗೆ ಮದುವೆ ನಿಂತು ಹೋಗುತ್ತಾ, ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ನೋಡಪ್ಪ ಒಂದಿಷ್ಟು ಹೆಂಗಾರೆ ಮಾಡಿ ನನಗೆ ಕೃಪೆ ಮಾಡಪ್ಪ ಭಗವಂತ ಅಂತ ತಿಳ್ಕೊಂಡು ಗುರುಗಳಲ್ಲಿ ಬೇಡಿಕೊಂಡ. ಆಗ ಗುರುಗಳು ಆ ಕಡೆ ಈ ಕಡೆ ಹೀಗೆ ನೋಡ್ತಾ ಇದ್ರು. ಅಲ್ಲಿ ಒಂದು ಹುತ್ತಿತ್ತು, ಈ ಕಡೆಯಿಂದ ಒಂದು ಹಾವು ಹುಟ್ಟಿತ್ತು. ಹಾವು ಅಂದ್ರೆ ಗೊತ್ತಿದ್ದಲ್ಲ? ಹ್ಞೂ ಅಂದ್ರೆ ಬಹುಶಃ ಹಾವಾರು ನೋಡಿರಿಲ್ಲ? ಹ್ಞೂ ಅಂದ್ರೆ ಹಾ, ಹಾವು ಹೊರಟಿತ್ತಂತ. ಗುರುಗಳಂದ್ರು ಹಾವು ಹಿಡ್ಕೊ ಹೊರಟಂದ್ರು. ಅವ ಅಂದ ಹಿಂಗ ಮಕ್ಕ ನೋಡಿದ ಗುರುಗಳು. ಗುರುಗಳ ನೀವು ಸಹಾಯ ಮಾಡೋದಿದ್ರ ಮಾಡ್ರಿ, ಇಲ್ಲ ಅವಲ್ಲಂದ್ರೆ ಬಿಡ್ರಿ, ನಾನೇನು ಹಾವು ಹಿಡಿದು ಸಾಯಿ ಹಿಡಿಬೇಕಂತ ಮಾಡಿರಿ ಏನು ಗುರುಗಳು ಅಂತವ? ನಿನಗೆ ತಿಳಿಯೋದಿಲ್ಲ, ಸುಮ್ಮನೆ ಹಿಡ್ಕೋ ಅಂತಂದ್ರೆ ಅವರು. ಏನವಲ್ರಿ ಗುರುಗಳ ಅಂದವ.
ಸುಮ್ಮನೆ ಹಿಡ್ಕೊಂಡು ನಿನಗೇನು ಗೊತ್ತಾಗೋದು ಹಿಡ್ಕೋ ಅಂತಂದ್ರು. ಬಲ್ ಕೊಟ್ರಿ ನಾನು ಹೊಲ ಅಂದ, ನಾನು ಸಾಯಿ ಹಿಡಿಬೇಕಂತ ಮಾಡಿ ಏನು ಹೊಲ ಅಂದ. ಹುಚ್ಚ ನಿನಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಹಿಡ್ಕೋ ಅದನ್ನ ಅಂದ್ರೆ ಅವ್ರು ಗುರುಗಳು ಕೇಳಿಲ್ಲ ಅವ. ಅದು ಸ್ವಲ್ಪ ಅದಾತ್ ಹೋಗಿ ಆ ಹುತ್ತಿನ ಸಮೀಪ ಹೋಗಿ ಹುತ್ತೊಳಗೆ ಹೊಣ್ತದು. ಹುಚ್ಚ ಹೋಗಿ ಹಿಡ್ಕೋ ಬೇಗನೆ, ಬದುಕು ಬಂಗಾರ ಆಗತ್ತೆ, ಹೋಗಿ ಹಿಡ್ಕೋ ಅಂತಂದ್ರೆ ಗುರುಗಳು. ಅವ ಸ್ವಲ್ಪ ಧೈರ್ಯ ಬಂತು. ಯಾಕೆ ಹೇಳ್ರಿ, ಮಕ್ಕ ಒಳಗೆ ಹೋಗೈತಲ್ಲ ಹುತ್ತೊಳಗೆ, ಹಿಡಿದ್ರೆ ಏನು ಹೋಗೋದಿಲ್ಲ ಅಂತೇಳಿ ಓಡ ಹಿಡ್ಕೋ, ಇನ್ನೂ ಅರ್ಧ ಐತಿ ಅತ ಹೋಗೋದ್ರೊಳಗ ಅವ ಹೋಗಿ ಅದು ಸಮೀಪ ಹೋಗೋದ್ರಾಗ ಒಳಗೆ ಹೋಗಿತ್ತು. ಕೊನೆಗೆ ಒಂದಿಷ್ಟು ಮಾಲ ಹೋಗಿತ್ತಂತ. ಹಿಡಿದು ಬಂದು ಗುರುಗಳು ಪಾಪ ಗುರುಗಳು ಹಿಡ್ಕೊಳ್ಳಾಗುಂತಾನಂಗ. ಪಾಪ ಗುರುವಿನ ನಂಬಿಕೆಯಾಗಿ ಹಿಡಿಯೋಣ ಅಂತ ಹಿಡ್ಕೊಂಡಂತ ಬೇಗನೆ ಅವ ಎಷ್ಟು ಹಿಡ್ಕೊಂಡಿದ್ದ ಅಷ್ಟ ಬಂಗಾರಾಗಿ ಕೈಯಾಗಿ ಬಂದಿದ್ದಂತೆ. ಇದು ನಿಜವಾದಂತಹ ಘಟನೆ, ಕಲಬುರಗಿ ಶರಣಬಸವೇಶ್ವರರ ಜೀವನದಲ್ಲಿ ನಡೆದಂತಹ ಘಟನೆ. ಅವ ಅಂತ ನಾ ಮೊದಲೇ ಹಿಡ್ಕೊಳ್ಳಿಲ್ಲಲ್ಲ. ಅವ ಗುರುಗಳಿಗಂದ, ಗುರುಗಳ ಇನ್ನೊಮ್ಮೆ ಹಾವಿ ಹೊಳೆ ಬರಕ್ಕೆ ಹೇಳಿ, ಇನ್ನೂ ಹಿಡ್ಕೊಂತೀನಿ ಅಂತಂದ. ಅದೇ ಹೊಳೆ ಬರಕ್ಕೆ ಇದನ್ನು ಮಾಡಿ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಏನು ಉಪಯೋಗ? ನೀನು ಹಣೆ ಬರ್ದ ಗಟ್ಟೆ ನಡಿ ಅಂದ್ರೆ ಗುರುಗಳು ತನ್ನ ಕರ್ಮಕ್ಕೆ ತಾನೇ ತೆರಿತೀರಿ ಹೊಡ್ಕೊಂಡು ಅಟ್ಟ ತಗೊಂಡು ಹೋದಂತವ. ಹೇಳುವಂತಹ ಉದ್ದೇಶ ನಂಬಿಕೆ ಎನ್ನುವುದು ಬಹಳ ಮುಖ್ಯ ಅಂತ. ಆ ಮಹಾತ್ಮರ ಅಷ್ಟು ಜೋರಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದ್ರ ಹಿಂದೆ ಏನೋ ಒಂದು ಸತ್ಯ ಐತಿ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿಲ್ಲ. ಮೊದಲೇ ಹೇಳಿದ್ದೆ ಅಂದ್ರೆ ಪೂರ್ತಿ ಬಂಗಾರದಾಗಿ ಬಿಡ್ತಿತ್ತು, ಬದುಕೆ ಬಂಗಾರಾಗಿ ಹೋಗ್ತಿತ್ತು. ಅದಕ್ಕಾಗಿ ಗುರುಗಳ ಮೇಲೆ ನಂಬಿಕೆ ಎನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ತಾ ಇವತ್ತು ಯಾವ ವಿಚಾರವನ್ನು ಕುರಿತು ಚಿಂತನೆ ಮಾಡೋಣ್ರಿ? ಇವತ್ತು ಒಂದಿಷ್ಟು ಸಂಸ್ಕಾರದ ಕುರಿತು ಚಿಂತನೆಯನ್ನು ಮಾಡೋಣ ಅಂತ ತಿಳ್ಕೊಂಡು ನಾವು ಬಂದಿವಿ. ಬಹುಶಃ ಈ ಸಂಸ್ಕಾರ ಅನ್ನುವಂತಹ ಪದವನ್ನ ಎಲ್ಲರೂ ಕೇಳಿರ್ತೇವೆ, ಹೌದಲ್ರಿ? ಯಾರಾದರೂ ಸಣ್ಣ ಹುಡುಗ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನಂದ್ರ ಯಾರಾದ್ರೂ ಹಿರಿಯರು ಬೈತಿರ್ತಾರ, ಎಂತ ಸಂಸ್ಕಾರ ಕೊಡ್ತಾರೋ ನಿನಗೆ ಒಂದಿಷ್ಟೇ ಬುದ್ಧಿ ಐತೇನ, ಯಾರು ಕಲಿಸ್ಯಾರ ಇಂಥದ್ದೆಲ್ಲ ಅಂದ್ರೆ ಬೈತಿರ್ತಾರ. ಅದೇ ಒಂದಿಷ್ಟು ಚೆನ್ನಾಗಿ ಬನ್ರಿ, ಆರಾಮದಿರಿ, ಕುತ್ಕೊಳ್ರಿ, ಹೇಳ್ರಿ, ಬರ್ರಿ ಒಳಗ ಇಂಥವ್ ಮಾತಾಡಿದಾರ, ಎಂತ ಒಳ್ಳೆ ಸಂಸ್ಕಾರ ಇತ್ತು, ಯಾರು ಕೊಟ್ಟಾರ ಅಂತಾರಲ್ರಿ. ಆ ಪದವನ್ನು ಬಹುಶಃ ಎಲ್ಲರೂ ಕೇಳಿರಿ ಅಂತ ಅನ್ಕೊಳ್ತೀನಿ. ಏನು ಹಾಗಾದ್ರೆ ಸಂಸ್ಕಾರ ಅಂದ್ರೆ ಏನ್ರಿ? ತಲೆ ಮೇಲೆ ಕಿರೀಟ ಏನ್ರಿ ಸಂಸ್ಕಾರ ಅಂದ್ರ? ಸಂಸ್ಕಾರ ಅನ್ನುವಂಥದ್ದು ಸಂಸ್ಕೃತದ ಒಂದು ಪದ. ಸಮ್ಯಕ್ ಕರೋತಿ ಇತಿ ಸಂಸ್ಕಾರ ಅಂತ, ಚೆನ್ನಾಗಿ ಮಾಡುವುದು ಅಂತ. ಚೆನ್ನಾಗಿ ಸಮ್ಯಕ್ ಕರೋತಿ ಇತಿ ಸಂಸ್ಕಾರ, ಚೆನ್ನಾಗಿ ಮಾಡುವುದು ಅಂತ. ಈಗ ಒಬ್ಬ ಕುಂಬಾರ ಒಂದು ಮಡಿಕೆಯನ್ನ ಮಾಡ್ತಿರ್ತಾನೆ. ಆ ಮಣ್ಣೊಳಗಿರುವಂತಹ ಎಲ್ಲ ಕಸ, ಕಡ್ಡಿ, ಕಲ್ಲು, ಮುಳ್ಳು ಎಲ್ಲ ಅದ್ರಾಗ ಹಾಕ್ತಾನಲ್ಲ, ಏನ್ ಮಾಡ್ತಾನ? ಎಲ್ಲವನ್ನ ಆರಿಸಿ ತೆಗೆದು ಆ ಮಣ್ಣನ್ನ ಒಂದಿಟ್ಟು ಚೆನ್ನಾಗಿ ಹಸನು ಮಾಡಿ ಆಮೇಲೆ ಅದಕ್ಕೆ ನೀರು ಹಾಕಿ ತುಳಿದು ಹದ ಮಾಡಿ ಮಡಿಕೆಯನ್ನು ಮಾಡ್ತಾನೆ. ಅವಾಗ ಏನಾಗುತ್ತೆ? ಅದು ಸುಂದರವಾದಂತಹ ಮಡಿಕೆ ಆಗುತ್ತೆ, ಹೌದಲ್ರಿ? ಅದಕ್ಕೆ ಮಣ್ಣಿಗೆ ಸಂಸ್ಕಾರ ಕೊಟ್ಟಾಗ ಚಂದಾಗಿ ಸುಂದರವಾದಂತಹ ಮಡಿಕೆ ಆಗುತ್ತೆ. ಆ ರೀತಿ ಸಂಸ್ಕಾರ ಅಂತಂದ್ರ ಈ ಸಂಸ್ಕಾರ ಪದದ ಅರ್ಥ ತಿದ್ದುಪಾಡು, ದೋಷವನ್ನು ತೆಗೆದು ಹಾಕು, ಕೆಟ್ಟದ್ದನ್ನ ತೆಗೆದು ಹಾಕು, ಶುಚಿ ಮಾಡು, ಸ್ವಚ್ಛಗೊಳಿಸು, ಈ ರೀತಿಯಾಗಿ ಅನೇಕ ಅರ್ಥಗಳನ್ನ ಕೊಡ್ತಾ ಹೋಗುತ್ತ. ಸಂಸ್ಕಾರ ಕೊಡೋದು ಅಂತಂದ್ರೇನು? ಒಳ್ಳೆಯ ನಡೆನುಡಿಗಳನ್ನ ಕಲಿಸೋದು, ಒಳ್ಳೆಯ ಮಾತುಗಳನ್ನು ಕಲಿಸೋದು, ಒಳ್ಳೆಯ ನಡೆನುಡಿಗಳನ್ನ ಕಲಿಸೋದು, ಇದು ಸಂಸ್ಕಾರ ಅಂತ ಅರ್ಥ ಆಗ್ತದೆ. ಅದಕ್ಕಾಗಿ ನಾವು ಈ ಸಂಸ್ಕಾರಗಳನ್ನ ಮಕ್ಕಳಿಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ಬೇಕು ಅಂತ. ಬಹುಶಃ ಯಾವಾಗಿನಿಂದ ಸಂಸ್ಕಾರ ಕೊಡ್ತಾ ಹೋಗ್ಬೇಕ್ರಿ?
ಚಿಕ್ಕವರಿದ್ದಾಗ ಅಂತ ಬಹಳ ಜನ ಹೇಳ್ತಾ ಇದ್ದಾರ. ಅದಕ್ಕಿಂತಲೂ ಮೊದಲಿನಿಂದಲೇ ಬಹುಶಃ ನಿಮಗೆಲ್ಲ ಹಿರಿಯರು ಹೇಳ್ತಾ ಇರುವಂತ ಒಂದು ಮಾತು ನೆನಪಿರಬಹುದು. ಯಾವುದಾದ್ರೂ ತಾಯಿ ಗರ್ಭವನ್ನ ಧಾರಣೆ ಮಾಡ್ಕೊಂಡಿದ್ಲು ಅಂತಂದ್ರ ಅಂತಹ ತಾಯಿಯಂದರೆ ನಮ್ಮ ಹಿರಿಯರು ಹೇಳ್ತಾ ಇದ್ರು ಏನಂತ, ಅಮ್ಮ ಒಂದಿಷ್ಟು ಗುಡಿ ಗುಂಡಾರಗಳಿಗೆ ಹೋಗು, ಪುರಾಣಗಳಿಗೆ ಹೋಗು, ಧರ್ಮಸ್ಥಳಗಳಿಗೆ ಹೋಗು, ಪುಣ್ಯವಾದಂತಹ ಪವಿತ್ರವಾದಂತಹ ಕಾರ್ಯಕ್ರಮಗಳಿಗೆ ಹೋಗು ಅಂತ ಹೇಳ್ತಾ ಇದ್ರು ನಮ್ಮ ಹಿರಿಯರು. ಈಗ ನೀವು ಹೇಳ್ತಿರೋ ಬಿಡ್ತೀರ ನನಗಂತೂ ಗೊತ್ತಿಲ್ಲ. ಯಾಕೆ ಹೇಳ್ತಾ ಇದ್ರು ಅಂದ್ರೆ, ಮಗು ತಾಯಿಯ ಹೊಟ್ಟೆಯಲ್ಲಿ ಇರುವಾಗಲೇ ತಾಯಿಯನ್ನು ಅನುಕರಣೆ ಮಾಡುತ್ತ, ಹೊರಗೆ ಬಂದ ಮೇಲೆ ಅಲ್ಲ. ಮಗು ತಾಯಿಯ ಗರ್ಭದೊಳಗೆ ಇರುವಾಗಲೇ ತಾಯಿಯನ್ನು ಅನುಕರಣೆ ಮಾಡುತ್ತಾ, ಅದಕ್ಕಾಗಿ ಗರ್ಭಧಾರಣೆ ಮಾಡಿರುವಂತಹ ತಾಯಿಂದರಿಗೆ ಒಂದಿಷ್ಟು ಪುರಾಣಗಳನ್ನ ಕೇಳು, ಪುಣ್ಯಕಥೆಗಳನ್ನ ಕೇಳು, ಒಳ್ಳೆ ಮಹಾತ್ಮರ ಚರಿತ್ರೆಗಳನ್ನ ಕೇಳು, ಒಳ್ಳೆದನ್ನ ಮಾತಾಡು, ಒಳ್ಳೆದನ್ನ ತಿನ್ನು ಅಂತ ತಿಳ್ಕೊಂಡು ಎಲ್ಲ ಏನು ಹೇಳ್ತಿದ್ರು ನಮ್ಮ ಹಿರಿಯರೆಲ್ಲ ಹೇಳ್ತಾ ಇದ್ರು. ಅಂತ ನಡೆನುಡಿಗಳನ್ನು ಕೇಳ್ತಾ ಮಗು ತಾಯಿಯನ್ನು ಅನುಸರಣೆ ಮಾಡ್ತಾ ಗರ್ಭದೊಳಗೆ ಒಳ್ಳೆಯ ಧರ್ಮಾತ್ಮನಾಗಿ ಗರ್ಭದಿಂದ ಹುಟ್ಟಿ ಬರ್ತಿತ್ತು ಅಂತ. ಹೌದಲ್ರಿ? ಇವತ್ತು ನಾವು ಏನ್ ಮಾಡಕ್ ಹೋದ್ವಿ ನನಗಂತೂ ಗೊತ್ತಿಲ್ಲ. ಅರ್ಥ ಆಗುತ್ತಲ್ಲ ನನ್ನ ಮಾತು? ಯಾವಾಗಿಂದ ಹೇಳ್ತಾರೆ ಇವರು? ತಾಯಿಯ ಗರ್ಭದಿಂದ ಹೇಳ್ತಾರೆ ಅವರು. ಒಟ್ಟಾರೆಯಾಗಿ ಈ ಭೂಮಿ ಮೇಲೆ ಹುಟ್ಟಿರುವಂತಹ ಪ್ರತಿಯೊಂದು ಜೀವಿಗೂ ಸಹಿತ ಸಂಸ್ಕಾರ ಅನ್ನುವಂಥದ್ದು ಅತಿ ಅವಶ್ಯಕ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ತಾಯಿಯ ಗರ್ಭದಿಂದ ಹುಟ್ಟಿ ಬಂದ ಮೇಲೆ ಭೂಗರ್ಭವನ್ನ ಸೇರುವವರೆಗೆ, ಅರ್ಥ ಆಗುತ್ತಲ್ಲ ನಿಮ್ಮ ಭಾಷೆ? ತಾಯಿಯ ಗರ್ಭದಿಂದ ಹುಟ್ಟಿ ಬಂದಾಗಿನಿಂದ ಭೂಗರ್ಭವನ್ನ ಸೇರುವವರೆಗೆ ಅಂತಂದ್ರ ಈ ಭೂಮಿ ತಾಯಿಯನ್ನ ಸೇರುವವರೆಗೆ, ತಾಯಿಯ ಗರ್ಭದಿಂದ ಭೂಗರ್ಭವನ್ನ ಸೇರುವವರೆಗೆ ಸಂಸ್ಕಾರ ಅನ್ನುವಂಥದ್ದು ಬಹಳ ಅವಶ್ಯಕ ಅನ್ನುವಂಥದ್ದನ್ನ ಬರಿತಾ ಹೋಗ್ತಾರೆ, ಹೇಳ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಈ ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಒಬ್ರು 16 ಅಂತ ಹೇಳ್ತಾರೆ, ಒಬ್ರು 32 ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಸಂಸ್ಕಾರ ಅನ್ನುವಂಥದ್ದು ಅತಿ ಅವಶ್ಯಕ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ತಾ ಬರಬೇಕು. ಮೊದಲನೇ ಸಂಸ್ಕಾರ ಯಾವ್ದ್ರಿ? ಗರ್ಭದಾನ ಸಂಸ್ಕಾರ ಅಂತ. ಅಂದ್ರ ಒಂದು ಗಂಡು ಒಂದು ಹೆಣ್ಣು ಯಾವಾಗ ಕೂಡುತ್ತ ಅಲ್ಲಿ ಏನೇನೋ ಕೆಟ್ಟ ಭಾವನೆಯಿಂದ ಕೂಡೋದಲ್ಲ. ಪರಸ್ಪರ ಒಂದು ಹೆಣ್ಣು ಮತ್ತು ಒಂದು ಗಂಡು ಪವಿತ್ರವಾದಂತಹ ಭಾವನೆಯಿಂದ ಕೂಡಿಕೊಂಡಾಗ ಮಾತ್ರ ಹುಟ್ಟುವಂತಹ ಮಗುವು ಸಹಿತ ಧರ್ಮಾತ್ಮನಾಗಿ ಹುಟ್ಟುತ್ತಾನೆ ಅನ್ನುವಂಥದ್ದನ್ನು ನಮ್ಮ ಧರ್ಮ ಗ್ರಂಥಗಳು ಬರಿತಾ ಹೋಗ್ತಾವೆ. ಪವಿತ್ರವಾದಂತಹ ಭಾವನೆಯಿಂದ ಕೂಡಿಕೊಳ್ಳಬೇಕು. ಅವಾಗ ಹುಟ್ಟುವಂತ ಮಗು ಸಹಿತ ಅಂತ ಧರ್ಮಾತ್ಮನಾಗಿ ಹುಟ್ಟುತ್ತಾನಂತ. ಇದಕ್ಕೆ ಅನೇಕ ಮಹಾತ್ಮರ ಚರಿತ್ರೆಗಳು ಸಹಿತ ಸಾಕ್ಷಿಯಾಗಿ ಸಿಗ್ತಾವ. ಅದಕ್ಕಾಗಿ ತಿಳ್ಕೊಳ್ತಾ ಹೋಗಬೇಕು. ಈ ನಮ್ಮ ಸನಾತನ ಪರಂಪರೆಯಲ್ಲಿ ಮೊದಲನೇ ಸಂಸ್ಕಾರ ಅಂತಂದ್ರೆ ಗರ್ಭದಾನ ಸಂಸ್ಕಾರ ಅಂತ. ಅಂದ್ರೆ ತಾಯಿ ಯಾವಾಗ ಗರ್ಭಧಾರಣೆ ಮಾಡ್ತಾಳ, ಗರ್ಭ ಧರಿಸ್ತಾಳಲ್ಲ, ಅಲ್ಲಿಂದ ಹಿಡ್ಕೊಂಡು ಕೊನೆಯ ಸಂಸ್ಕಾರ ಯಾವ್ದ್ರಿ? ಮೊದಲನೇ ಸಂಸ್ಕಾರ ಗರ್ಭಧಾನ ಸಂಸ್ಕಾರ, ಕೊನೆಯ ಸಂಸ್ಕಾರ ಅಂತ್ಯ ಸಂಸ್ಕಾರ. ಗರ್ಭಧಾನ ಸಂಸ್ಕಾರ ಹಿಡ್ಕೊಂಡು ಅಂತ್ಯ ಸಂಸ್ಕಾರದವರೆಗೆ ಒಟ್ಟಾರೆಯಾಗಿ ಸಂಸ್ಕಾರ ಅನ್ನುವಂಥದ್ದು ಬಹಳ ಅವಶ್ಯ ಅಂತ ಅನೇಕ ಬರಿತಾ ಹೋಗ್ತಾರ. ಗರ್ಭದಾನ ಸಂಸ್ಕಾರ, ಪುಂಸವನ, ಸೀಮಂತ, ಜಾತಕರ್ಮ, ನಾಮಕರಣ, ಚೌಲ ಎಲ್ಲ ಗೊತ್ತದವಲ್ಲ ನಿಮಗೆ? ಎಲ್ಲ ಸಂಸ್ಕಾರಗಳು ನಿಮಗೆ ಬರ್ತದ. ಈ ರೀತಿಯಾಗಿ ಹುಟ್ಟಿನಿಂದ ಪ್ರಾರಂಭವಾದಂತಹ ಸಂಸ್ಕಾರ ಕೊನೆಗೆ ಅಂತ್ಯದವರೆಗೆ ನಡೀತಾ ಹೋಗುವಂಥದ್ದನ್ನ ನಾವು ನಮ್ಮ ಸನಾತನ ಪರಂಪರೆಯಲ್ಲಿ, ಭಾರತೀಯ ಪರಂಪರೆಯಲ್ಲಿ ನೋಡ್ತಾ ಹೋಗ್ತೀವಿ. ಇವತ್ತು ನಾವು ಮಕ್ಕಳಿಗಾಗಿ ಯಾವುದೂ ಆಸ್ತಿಯನ್ನು ಮಾಡುವಂತ ಅವಶ್ಯಕತೆ ಇಲ್ಲ. ಮಕ್ಕಳನ್ನೇ ದೊಡ್ಡ ಆಸ್ತಿಯನ್ನಾಗಿ ಮಾಡಬೇಕು. ಮಕ್ಕಳಿಗೆ ಯೋಗ್ಯವಾದಂಥದ್ದನ್ನು ಕಲಿಸ್ತಾ ಹೋಗಬೇಕು. ಇವತ್ತು ಅಕ್ಷರ ಕಲಿಸೋದು ದೊಡ್ಡದಲ್ಲ, ಅಕ್ಷರದೊಂದಿಗೆ ಅರಿವು, ಜ್ಞಾನ, ಸಂಸ್ಕಾರ ಕಲಿಸುವಂಥದ್ದು ಬಹಳ ದೊಡ್ಡದು. ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನು ಮಾಡ್ತಿದ್ರು? ಸಣ್ಣದಿದ್ದಾಗೆ ಅದನ್ನ ಬೆಳೆಯುವ ಸಿರಿ ಗೊತ್ತೈತೆ ಅಂದ್ರೆ ನಿಮಗೂ
ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಅಂತ. ನೀವು ಬಾಲ್ಯದಲ್ಲಿ ಏನು ಬೇಸ್ಮೆಂಟ್ ಹಾಕ್ತೀರಿ ಅದೇ ಕೊನೆಯವರೆಗೆ ಉಳಿಯುತ್ತಾ ಅಂತ. ಸಣ್ಣದಿಂದ ಕಲಿಸುವಂತಹ ಸಂದರ್ಭದಲ್ಲಿ ಆ ರೀತಿಯಾಗಿ ನಡೆನುಡಿಗಳನ್ನ, ಒಳ್ಳೆಯ ಚಿಂತನೆಗಳನ್ನ, ಒಳ್ಳೆಯ ವಿಚಾರಗಳನ್ನ, ಆಚಾರಗಳನ್ನ ಮಕ್ಕಳಿಗೆ ಕಲಿಸ್ತಾ ಬರ್ತಿದ್ರು ನಮ್ಮ ತಾಯಂದಿರಲ್ಲ. ಅದೇ ಮಗು ಏನಾದ್ರೂ ಸಂಸ್ಕಾರ ಯುತವಾಗಿ ಬೆಳೆಯಿತು ಅಂತಂದ್ರ, ಈಗ ಒಂದು ಎಕ್ಸಾಂಪಲ್, ನಿಮ್ಮ ಮನೆಯ ಮುಂದ ಒಂದು ಮಾವಿನ ಸಸಿಯನ್ನು ನೆಟ್ಟಿರ್ತೀರಿ, ಅರ್ಥ ಆಗುತ್ತಲ್ರಿ? ಮಾವಿನ ಸಸಿಯನ್ನು ನೆಟ್ಟಿರ್ತೀರಿ. ಅದು ಸಣ್ಣದಿದ್ದಾಗ ಅದಕ್ಕೆ ಏನು ಅವಶ್ಯಕವಾಗಿ ಬೇಕು? ಅವುಗಳಿಗಿಂತಲೂ ಮುಖ್ಯ ಮುಳ್ಳು ಕಂಟಿ, ಬೇಲಿ ಅನ್ನುವಂಥದ್ದು ಬಹಳ ಅವಶ್ಯ. ಯಾಕ? ಯಾವುದೇ ದನ ಕರುಗಳು ಬರಬಾರದು, ಏನೂ ಕಡಿಬಾರದು. ಅದೇ ಏನಾದ್ರೂ ಒಂದು 4-6 ವರ್ಷ ಗಟ್ಟಿಯಾಗಿ ಬೆಳೆದು ನಿಂತ್ಕೊಂತಂದ್ರ ನೀವು ಯಾವ ಗೊಬ್ಬರನ ಅವಶ್ಯಕತೆ ಇಲ್ಲ, ನೀರು ಅವಶ್ಯಕತೆ ಇಲ್ಲ, ಯಾವುದೇನು ಮುಳುಕಟ್ಟಿನ ಅವಶ್ಯಕತೆ ಇಲ್ಲ, ಏನೂ ಹಚ್ಚುವಂತ ಅವಶ್ಯಕತೆನೇ ಇಲ್ಲ ಅದಕ್ಕೆ. ಯಾಕ? ನೀವು ಏನು ಕೊಟ್ಟಂತ 3-4 ವರ್ಷ ಅದಕ್ಕೇನು ಕೊಟ್ಟಿರ್ತೀರಲ್ಲ ಸಪೋರ್ಟ್, ಅದರ ಬರದ ಮೇಲೆ ಅದು ಎದ್ದು ನಿಲ್ಲುತ್ತ. ಆ ರೀತಿಯಾಗಿ ನೀವು ಬಾಲ್ಯದಲ್ಲಿಯೇ 4-6 ವರ್ಷ ಒಳ್ಳೆಯ ಸಂಸ್ಕಾರಗಳನ್ನ ಕೊಟ್ರಿ ಅಂತಂದ್ರೆ ಮುಂದೆ ನೀವು ಏನು ಮಾಡುವಂತ ಅವಶ್ಯಕತೆ ಇಲ್ಲ. ಅದು ನಾಳೆ ಹೆಮ್ಮರವಾಗಿ ನಿಂತು ನಿಮಗೆ ನೆರಳನ್ನು ಕೊಡುವಂತಹ ಮರ ಆಗುತ್ತೆ ನಿಮ್ಮ ಮಗು ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡ್ತೀವಿ. ಬಾಲ್ಯದಲ್ಲೇ ಸರಿಯಾಗಿ ಕಲಿಸಲಿಲ್ಲ ಅಂತಂದ್ರೆ ನಾಳೆ ಅಡ್ಡದಿಡಿ ಬೆಳೆದು ಏನೇನೋ ಆಗಿಬಿಡ್ತೈತೆ. ಅದಕ್ಕೆ ಸಣ್ಣದಿದ್ದಾಗ ಕೋಲ್ ಅಂತ ಕೊಡ್ತಾರೆ, ಅದಕ್ಕೆ ಸಪೋರ್ಟಿಗೆ ನೇರವಾಗಿ ಬೆಳಿಬೇಕು ಅಂತ, ಅಡ್ಡದಿಡ್ಡಿ ಬೆಳಿಬಾರ್ದು ಅಂತ. ನಮ್ಮ ಮಗುವು ಸಹಿತ ನೇರವಾಗಿ ಬೆಳಿಬೇಕು, ಅಡ್ಡದಿಡ್ಡಿ ಬೆಳಿಬಾರ್ದು ಸಮಾಜದಲ್ಲಿ. ಅದಕ್ಕಾಗಿ ಒಳ್ಳೆಯ ಸಂಸ್ಕಾರ ಅನ್ನುವಂತ ಬೇಲಿಯನ್ನು ಮಕ್ಕಳಿಗೆ ಹಚ್ಚುವಂತ ಪ್ರಯತ್ನವನ್ನು ಮಾಡಬೇಕು. ನೀವು ಅದಕ್ಕೆ ಸಂಸ್ಕಾರವನ್ನು ಕೊಡಲಾರದೆ ಎಷ್ಟು ಗಳಿಸಿದರೂ ಸಹಿತ ಅದೇನಾದ್ರೂ ಅಯೋಗ್ಯವಾಗಿ ಬೆಳೆಯಿತು ಅಂತಂದ್ರೆ ನಾಳೆ ನೀವು ಗಳಿಸಿಟ್ಟಿರುವುದನ್ನೆಲ್ಲ ಹಾಳು ಮಾಡುತ್ತಾ ಕೊನೆಗೆ ನಿಮ್ಮ ಮನೆತನದ ಮಾನ ಮರ್ಯಾದೆ ಎಲ್ಲವನ್ನ ಹರಾಜು ಹಾಕಿಬಿಡ್ತೇವೆ. ಭಾಷೆ ಹಿಂದಿನ ಕಾಲದ ತಾಯಂದಿರನ್ನು ಸ್ವಲ್ಪ ವಿಚಾರ ಮಾಡ್ತಾ ಹೋದಾಗ ಅದಕ್ಕೆ ಬರೀತಾರ ಅವರು, ಅಕ್ಷರವನ್ನು ಕಲಿತಂತಹ ವ್ಯಕ್ತಿ ಮುಂದೊಂದು ದಿನ ಬಂದಾಗ ಭ್ರಷ್ಟ ಆದರೂ ಆಗಬಹುದು, ಆದ್ರೆ ಸಂಸ್ಕಾರವನ್ನು ಕಲಿತಂತ ವ್ಯಕ್ತಿ ಜಗತ್ತಿನಲ್ಲಿ ಎಂದೂ ಭ್ರಷ್ಟನಾಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ್ತೀವಿ. ಅದಕ್ಕಾಗಿ ನಮ್ಮ ಹಿರಿಯ ಕಾಲದ ತಾಯಂದಿರು ಏನ್ ಮಾಡ್ತಾ ಇದ್ರು, ಪ್ರಾಚೀನ ಕಾಲದ ತಾಯಂದಿರ ಇತಿಹಾಸವನ್ನು ತೆಗೆದು ನೋಡ್ರಿ ನೀವು. ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜಗಕ್ಕೆಲ್ಲ ಜ್ಯೋತಿ ನೀನಾಗು ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಒಳ್ಳೆ ಮಹಾತ್ಮರ ಚರಿತ್ರೆಗಳನ್ನ ಹೇಳ್ತಾ ತೊಟ್ಟಿಲನ್ನು ತುಂಬುತ್ತಾ ಇದ್ರು. ಅಂತಹ ನಡೆನುಡಿಗಳನ್ನ, ಒಳ್ಳೆಯ ಮಾತುಗಳನ್ನ ಕೇಳ್ತಾ ಮಗು ಸಹಿತ ಅಷ್ಟೇ ಧರ್ಮಾತ್ಮನಾಗಿ ಬೆಳೀತಾ ಇದ್ದ. ಆಡಿಬಾ ನನಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ ತಕೊಂಡು ಬಂಗಾರ ಮಾರಿಯ ತೊಳೆದೇನ ಅಂತ ಹಾಡ್ತಾ ಇದ್ದ ತಾಯಿ. ಅದು ಕರ್ರಲ್ ಹೆಗಲು ಇದ್ದಾಗ ಇರ್ಲಿ, ಅದು ಹೆತ್ತವಳಿಗೆ ಗೊತ್ತೈತೇನ್ರಿ ನಿಮ್ಗೂ? ಹೆತ್ತವಳಿಗೆ ಹೆಗ್ಗಣ ಮುದ್ದು ಅಂತ. ಅದು ಕರಗರೆ ಇರ್ಲಿ, ಬೆಳಗರೆ ಇರ್ಲಿ, ಕೆಂಪರೆ ಇರ್ಲಿ, ಹೆಂಗರೆ ಇರ್ಲಿ, ಅದು ಅಯ್ಯೋ ನನ್ನ ಬಂಗಾರ ಗುಂಡಿ ನಿನ್ನ ಬಾಯಾಗ ಬಂದಿದ ಉಂಡಿ ಅಂತಾಳ ತಾಯಿ. ಹೌದಲ್ರಮ್ಮ? ಅಂತಾಳಲ್ರಿ? ಎಂತ ಅದ್ಭುತ ನೋಡ್ರಿ. ಆಡಿಬಾ ನನಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರ ತಕೊಂಡು ಅಂತ. ಇವತ್ತು ನಾವು ಏನೇನ್ಬೇಕಾಗೈತಿ? ಈಗ ನೀವು ಫಿಲ್ಟರ್ ನೀರು ತಕೊಂಡು ತೊಳಿತೀರಿ ನಿಮ್ಮ ಮಕ್ಕ. ಅಂದ್ರೆ ತೆಂಗಿನಕಾಯಿ ನೀರು ಅಂತಂದ್ರೆ ಅಷ್ಟು ಪರಿಶುದ್ಧ ಅನ್ನುವಂತ ಭಾವನೆ ನಮ್ಮ ಹಿರಿಯರಲ್ಲಿತ್ತು. ತೆಂಗಿನಕಾಯಿ ತಿಳಿ ನೀರ ತಕೊಂಡು ಬಂಗಾರ ಮಾರಿಯ ತೊಳೆದೇನ ಅಂತ ಬರೀತಾಳ ತಾಯಿ. ಆದ್ರೆ ಇವತ್ತು ನಾವು ಆಡಕ್ ಕುಂತೀವಿ ಬಹಳ ಚಂದಾಗಿ. ಏನಂತ? ಆಡಿಬಾ ನನಕಂದ ಜೀನ್ಸ್ ಪ್ಯಾಂಟ್ ಹಾಕ್ಯೇನ, ಪಿಜ್ಜಾ ಬರ್ಗರ್ ಪಾನಿಪೂರಿ ತಂದೇನ, ಪಿಜ್ಜಾ ಬರ್ಗರ್ ಪಾನಿಪೂರಿ ತಂದೇನ, ಸ್ನೋ ಪೌಡರ್ ಹಚ್ಚೇನ ಅಂತ 1 ಕ್ವಿಂಟಲ್ ಗಂಟೆ ಅದಕ್ಕೆ ಬಡಿಯೋದಕ್ಕೆ ಪ್ರಾರಂಭ ಮಾಡಿ. ಅರ್ಥ ಆಗುತ್ತೆ? ಇನ್ನು ನಮಗೂ ಯಾವಾಗ ಮಹಾತ್ಮ ಆಗ್ಬೇಕ್ರಿ? ಹಿಂದಿನ ಕಾಲದ ಹಿರಿಯರು ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ರು. ಸತ್ಯವೇ ನಮ್ಮ ತಂದೆ ತಾಯಿ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅನ್ನುವಂಥದ್ದನ್ನು ನಾವು ಮಕ್ಕಳಿಗೆ ಕಲಿಸ್ತಾ ಇದ್ವಿ. ಆದ್ರೆ ಅವೆಲ್ಲ ಮರೆಯಾಗಲಿಲ್ಲ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್. A for apple, B for ball, C for cat, D for dog. ಮುಗಿತಲ್ಲ. ಮನ್ಯಾಗ ಬಂದು
ಇವು 4 ಶಬ್ದ ಹೇಳಿಬಿಟ್ನಂದ್ರೆ ಮಗ ಮುಗಿದೋತು. ಹಂಡೆ ಹಾಲು ಕೊಡೋದು ಖುಷಿ ಆಗುತ್ತೆ ನಮ್ಮ ತಂದೆಯಾಗಿ ತಾಯಿಯಂದರಿಗೆ ಎಲ್ಲರಿಗೆ. ಮತ್ತೆ ಇದನ್ನ ಕಲಿಸ್ತಾ ಹೋದ್ವಿ ಅಂತಂದ್ರೆ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ನಾಡಿನ ಪರಂಪರೆಯಲ್ಲಿ ಯಾರು ಕಲಿಸೋದು ಮಕ್ಕಳಿಗೆ?